ಧರ್ಮಸ್ಥಳ ಪ್ರಕರಣ ನಡೀತಾ ಇರುವಾಗ ಇಡೀ ರಾಜ್ಯದಾದ್ಯಂತ ಧರ್ಮಸ್ಥಳಕ್ಕೆ ಬೆಂಬಲಿಸಿ ಅನೇಕ ಪ್ರತಿಭಟನೆಗಳು ಇವೆಲ್ಲವೂ ಕೂಡ ನಡೀತಾ ಇರುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ. ತೀರ್ಥಹಳ್ಳಿಯಲ್ಲೂ ಕೂಡ ಮೊನ್ನೆ ಸುಮಾರು ಒಂದು 5-6 ಸಾವಿರ ಜನರ ಒಂದು ಮೆರವಣಿಗೆ ನಡೆಸಿ ಅಲ್ಲಿಯ ಭಕ್ತಾದಿಗಳು ಧರ್ಮಸ್ಥಳಕ್ಕೆ ತಮ್ಮ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ನಾಳೆ ಬೆಳಗ್ಗೆ 6 ಗಂಟೆಗೆ ತೀರ್ಥಹಳ್ಳಿಯಿಂದ ಸುಮಾರು 200ರಷ್ಟು ಕಾರುಗಳಲ್ಲಿ ತೀರ್ಥಹಳ್ಳಿಯ ಧರ್ಮಸ್ಥಳ ಭಕ್ತಾದಿಗಳು ಧರ್ಮಸ್ಥಳಕ್ಕೆ ಹೋಗುವಂಥ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೇವೆ. ಬೆಳಗ್ಗೆ 6 ಗಂಟೆಗೆ ತೀರ್ಥಹಳ್ಳಿಯಿಂದ ಹೊರಟು ಧರ್ಮಸ್ಥಳಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಪೂಜ್ಯ ವೀರೇಂದ್ರ ಹೆಗಡೆ ಅವರಿಗೆ ನಮ್ಮ ಬೆಂಬಲವನ್ನು ಘೋಷಣೆ ಮಾಡಿ ಬರುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಧರ್ಮಸ್ಥಳ ನಮ್ಮ ಶ್ರದ್ಧಾ ಕೇಂದ್ರ, ನಮ್ಮ ಇಡೀ ರಾಜ್ಯ ರಾಷ್ಟ್ರದ ಒಂದು ವ್ಯಾಪ್ತಿಯಲ್ಲಿ ಲಕ್ಷಗಟ್ಟಲೆ ಭಕ್ತರನ್ನು ಹೊಂದಿರತಕ್ಕಂಥ ಕ್ಷೇತ್ರ. ಅದು ಯಾರೇ ಅಪಪ್ರಚಾರದಿಂದ ಅದರ ಮೇಲಿರುವ ನಂಬಿಕೆ ಮತ್ತು ಬದ್ಧತೆಗಳು ಕಡಿಮೆ ಆಗೋದಿಲ್ಲ. ಆದರೆ ಕ್ಷಣಿಕವಾಗಿ ಒಂದಷ್ಟು ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತು ಈ ಸರ್ಕಾರ ಕೂಡ ಯಾರು ಎಡಪಂಥೀಯರು ಮತ್ತು ಬೇರೆ ಬೇರೆ ಫೋರ್ಸಿಗೆ ಇವತ್ತು ಮಂಡಿ ಊರಿನ ಕೂತಿದೆ ಅಂತೇಳಿ ಹೇಳಿ ಅನಿಸುತ್ತೆ. ಹಾಗಾಗಿ ಇಷ್ಟು ದಿನ ವಿಳಂಬ ಆಗಿರ್ತಕ್ಕಂಥದ್ದು, ತನಿಖೆಯಲ್ಲಿ ಯಾವುದೇ ಒಂದು ಹಂತಕ್ಕೆ ಬಾರದೇ ಇರುವಂಥದ್ದು ಮತ್ತು ಇವತ್ತಿಗೂ ಕೂಡ ಮಾಸ್ಕ್ ಮ್ಯಾನ್ ವಿಟ್ನೆಸ್ ಆಗಿದ್ದಾನೆ. ಅವನು ಅಪರಾಧಿಯಾಗಿ ಬಂಧಿಸಲಿಕ್ಕೆ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ. ಕೋರ್ಟ್ಗೆ ಹೋಗಿ ಕೋರ್ಟ್ನಲ್ಲಿ ಮನವರಿಕೆ ಮಾಡಿಕೊಟ್ಟು ಯಾರು ಈ ರೀತಿ ಹಳಿ ತಪ್ಪಿಸುವಂಥ ಕೆಲಸ, ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸದಲ್ಲಿ ನಿರತರಾಗಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡುವಂಥ ಪ್ರಯತ್ನದಲ್ಲಿ ಸರ್ಕಾರ ಇನ್ನೂ ಕೂಡ ಮೀನಮೇಷ ಎಣಿಸ್ತಾ ಇರುವಂಥದ್ದು ಭಾಳ ಘೋರ ದುರಂತ ಅಂತೇಳಿ ನಾನು ಭಾವಿಸ್ತೇನೆ. ಆದ್ದರಿಂದ ತಕ್ಷಣ ಅವರೆಲ್ಲರನ್ನೂ ಕೂಡ ಬಂಧಿಸಬೇಕು. ಕೋರ್ಟಿನ ಆದೇಶ ಪಡೆದು ಅವರ ಬಂಧನಕ್ಕೆ ವ್ಯವಸ್ಥಿತವಾದಂಥ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ಸರ್, ಖಂಡಿತವಾಗೂ ಡಿ.ಕೆ. ಶಿವಕುಮಾರ್ ಅಲ್ಲ, ಯಾರೇ ಕೂಡ RSSನ್ನು ಬೆಂಬಲಿಸಬೇಕಾದಂಥ ಸ್ಥಿತಿ ಇದೆ. ಇವತ್ತು 100 ವರ್ಷದಲ್ಲಿ ವ್ಯಕ್ತಿ ನಿರ್ಮಾಣದ ಕೆಲಸವನ್ನು 1925ರಲ್ಲಿ ನಾಗ್ಪುರದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ RSS ಇವತ್ತು ದೇಶವ್ಯಾಪ್ತಿ ದೇಶಭಕ್ತರನ್ನು ನಿರ್ಮಾಣ ಮಾಡ್ತಾ ಇದೆ. ಇಷ್ಟೆಲ್ಲ ಭಯೋತ್ಪಾದನೆ, ಭ್ರಷ್ಟಾಚಾರ ಎಲ್ಲ ನಡೆಯುವಾಗಲೂ ಕೂಡ ಒಂದಷ್ಟು ಜನ ದೇಶಭಕ್ತರು ದೇಶಕ್ಕಾಗಿ ಅರ್ಪಣಾ ಮನೋಭಾವದಿಂದ ದುಡಿಯುವಂಥ, ಇವತ್ತು ನರೇಂದ್ರ ಮೋದಿಯವರಂಥ RSS ಸ್ವಯಂ ಸೇವಕರ ನೇತೃತ್ವದಲ್ಲಿ ದೇಶವನ್ನು ಮುನ್ನಡೆಸ್ತಾ ಇರ್ತಕ್ಕಂಥದ್ದು ಪಕ್ಷ ಮೀರಿ RSSನ ಬಗ್ಗೆ ಒಲವನ್ನು ತೋರಿಸಲಿಕ್ಕೆ ಸಾಧ್ಯ ಆಗಿದೆ. ಡಿ.ಕೆ. ಶಿವಕುಮಾರ್ ಹೇಳಿದ್ರಲ್ಲಿ ನಾನೇನೋ ಬಹಳ ಇದೆ ಅಂತ ನಾನು ಭಾವಿಸಲ್ಲ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಭಾಳ ದೊಡ್ಡ ಕಲಾವಿದ ಡಿ.ಕೆ. ಶಿವಕುಮಾರ್. ಹಾಗಾಗಿ ಅವರೆಲ್ಲದನ್ನೂ ಹೇಳ್ತಾರೆ. ಆದ್ದರಿಂದ ಆದರೂ ಕೂಡ ಈ ರಾಷ್ಟ್ರ ಈ ರಾಷ್ಟ್ರದಲ್ಲಿ ನಂಬಿಕೆಗೆ ಅರ್ಹವಾಗಿರ್ತಕ್ಕಂಥ ಒಂದು ಯಾವುದಾದ್ರು ಸಂಸ್ಥೆ ಇದ್ದರೆ ಅದು RSS. ಖಂಡಿತವಾಗೂ ದೇಶಭಕ್ತ ಪ್ರಜೆಗಳನ್ನು ನಿರ್ಮಾಣ ಮಾಡುವಂಥ ಕೆಲಸದಲ್ಲಿ ಯಾವುದೇ ಪ್ರಚಾರ ಪಂಗಡ ಯಾವುದೂ ಯೋಚನೆ ಮಾಡ್ದೇ ಅದು ಕೆಲಸ ಮಾಡ್ತಾ ಇದೆ. ಲಕ್ಷಗಟ್ಟಲೆ ಅದರ ಪ್ರಚಾರಕರು ಸನ್ಯಾಸ ಜೀವನವನ್ನು ಸ್ವೀಕಾರ ಮಾಡಿ ಈ ಕೆಲಸದಲ್ಲಿ ನಿರತರಾಗಿದ್ದಾರೆ. ಹಾಗಾಗಿ RSS ಇವತ್ತು ಮುನ್ನೆಲೆಗೆ ಬಂದಿದೆ. RSS ಅಂತ ಸಂಸ್ಥೆ ಈ ರಾಷ್ಟ್ರ ಕಟ್ಟಲಿಕ್ಕಾಗಿ ಇನ್ನಷ್ಟು ಸಬಲಗೊಳ್ಳಬೇಕಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.